ನಮಸ್ಕಾರ. ನಾವು ಈ ಥರ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಮಾಡ್ತೀವಿ. ಈ ವಿಡಿಯೋದಲ್ಲಿ ಕಂಪ್ಲೀಟ್ ನಾವು ಹೇಗೆ ದೀಪಾವಳಿ ಹಬ್ಬನ ಆಚರಣೆ ಮಾಡ್ತಿದ್ದೀವಿ ಅಂತ ತೋರಿಸ್ತೀನಿ. ನೀವು ನಿಮ್ಮ ಮನೇಲಿ ಹೇಗೆ ಮಾಡ್ತೀರಾ ಅನ್ನೋದನ್ನು ತೋರಿಸಿ. ಈ ಥರ ಹಸುವಿನ ಸಗಣಿ ತಗೊಬಂದು ಅದ್ರ ಸುತ್ತಲೂ ಹುಚ್ಚಳ್ಳಿ ಇರುತ್ತಲ್ಲ ಅದ್ರ ಹೂವು ತಂದು, ಆಮೇಲೆ ಅದಕ್ಕೆ ರಾಗಿ ತೆನೆ, ಹಣ್ಣಿನ ಸೊಪ್ಪು ಅಂತ ಬರುತ್ತೆ, ಅದನ್ನು ಎಲ್ಲ ಈ ಥರ ಡೆಕೋರೇಷನ್ ಮಾಡಿ ತಿಪ್ಪಮ್ಮ ಅಂತ ಪೂಜೆ ಮಾಡ್ತೀವಿ ನಮ್ಮ ಕಡೆ. ನಿಮ್ಮ ಕಡೆನೂ ಈ ಥರ ಪೂಜೆ ಮಾಡಿದ್ರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ. ನೋಡಿ, ಈ ಥರ ಮಾಡಿದ್ದಾರೆ ನಮ್ಮಮ್ಮ. ನೋಡಿ, ಹತ್ರದಿಂದ ತೋರಿಸ್ತೀನಿ. ಹೀಗೆ ಮಾಡಿದ್ದಾರೆ ನಮ್ಮಮ್ಮ. ಇದೇ ಥರ ಬಾಗಿಲಲ್ಲೂ ಮಾಡಿದ್ದೀವಿ, ಅಲ್ಲೂ ಇದೇ ಥರ ಮಾಡಿದ್ದಾರೆ ನೋಡಿ ನಮ್ಮಮ್ಮ. ನಿಮ್ಮ ಮನೆಯಲ್ಲೂ ಇದೇ ಥರ ಮಾಡಿದರೆ ನನಗೆ ತಿಳಿಸಿ, ನಿಮ್ಮ ಕಡೆ ಯಾವ ಥರ ಹಬ್ಬ ಮಾಡ್ತೀರಾ ಅನ್ನೋದನ್ನು. ತುಳಸಿ ಗಿಡದ ಹತ್ರನೂ ಹೀಗೆ ಮಾಡಿದ್ದೀವಿ. ನಮ್ಮ ತುಳಸಿ ಗಿಡ ಹೆಸರು ಸಕ್ಕತ್ತಾಗಿ ಬಂದಿದೆ. ತುಳಸಿ ಹಬ್ಬಕ್ಕೆ ಚೆನ್ನಾಗಿ ಬಂದಿದೆ. ಎಲ್ಲ ಪೂಜೆ ಮಾಡಿ ದೀಪ ಹಚ್ಚಿದ್ವಿ. ದೀಪ ಹಚ್ಚಿ ನಾವು ನಮ್ಮಮ್ಮ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ. ದೀಪವಿರದ